This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಹಲೋ ನನ್ನ ನೆಚ್ಚಿನ ಸ್ನೇಹಿತರೆ, ನಾನು ಜಾಯಲ್. ಸೂಪರ್ವಿಷನ್ ಟೆಕ್ನಾಲಜಿಯ ಗೆಳೆಯರ ಬಳಗದ ಇಂದಿನ ಟ್ಯುಟೋರಿಯಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿನಿತ್ಯ ನಾವು ಆನ್ಲೈನ್ ಮೂಲಕವಾಗಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ಆಪ್ಗಳನ್ನು ಬಳಸಿಕೊಂಡು ಮನಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರ್ತೇವೆ. ಹೀಗಿರುವಾಗ ಕೆಲವೊಂದು ಬಾರಿ ನಾವು ಮಾಡಲಾಗುವಂತಹ ಟ್ರಾನ್ಸಾಕ್ಷನ್ ನ ರಿಸಿಪ್ಟ್ ಅನ್ನ ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳುವುದು ಬಹಳ ಅತ್ಯಗತ್ಯ ಹಾಗೂ ಅನಿವಾರ್ಯ ಕೂಡ ಆಗಿರುತ್ತೆ. ಹಾಗಾಗಿ ಇವತ್ತು ನಾನು ಆ ಅನೇಕ ಆಪ್ಗಳಲ್ಲಿ ಒಂದಾದಂತಹ ಜಿಪೇ ನ ಮೂಲಕವಾಗಿ ನಾವು ಮಾಡುವಂತಹ ಮನಿ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅನ್ನ ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ಅದಕ್ಕಾಗಿ ನಾನೀಗ ಜಿಪೇ ಓಪನ್ ಮಾಡ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ ಮೂಲಕವಾಗಿ ಸ್ಕ್ಯಾನ್ ಮಾಡಿ ಅನ್ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನಾವು ಎರಡು ರೀತಿಯಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅನ್ನ ಹಂಚ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ, ಮೊದಲನೆಯ ಪ್ರಕಾರ ಯಾವ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅನ್ನ ನಾವು ಕಳಿಸಬೇಕು ಅಂತಂದ್ರೆ ಫಂಡ್ ಟ್ರಾನ್ಸ್ಫರ್ ಅಥವಾ ಬಿಲ್ ರಿಚಾರ್ಜ್ ಇತ್ಯಾದಿ. ಸರ್ಚ್ ಬಾಕ್ಸ್ ನಲ್ಲಿ ಹೆಸರನ್ನ ಟೈಪ್ ಮಾಡುವುದರ ಮೂಲಕವಾಗಿ ಆ ಪರ್ಟಿಕ್ಯುಲರ್ ಚಾರ್ಟ್ ಅನ್ನ ಅಥವಾ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅನ್ನ ಓಪನ್ ಮಾಡುವುದರ ಮೂಲಕವಾಗಿ ರಿಸಿಪ್ಟ್ ಅನ್ನ ಕಳಿಸಬಹುದು. ಇಲ್ಲ ಅಂತಂದ್ರೆ ನಾವೀಗಾಗಲೇ ಟ್ರಾನ್ಸಾಕ್ಷನ್ ಮಾಡಿರೋದ್ರಿಂದ ಗೂಗಲ್ ಪೇ ನ ಹೋಮ್ ಪೇಜ್ ಅಲ್ಲೇ ನಮಗೆ ನಮ್ಮ ಟ್ರಾನ್ಸಾಕ್ಷನ್ ಚಾರ್ಟ್ ಲಿಸ್ಟ್ ಇರುತ್ತೆ. ಅಲ್ಲಿ ನಮಗೆ ಬೇಕಾದಂತ ಚಾರ್ಟ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಅದಲ್ಲದೆ ಎರಡನೇ ಪ್ರಕಾರ ಜಿಪೇ ನಲ್ಲಿ ಇರುವಂತಹ ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಈ ಒಂದು ಆಪ್ಷನ್ ನ ಮೂಲಕವಾಗಿ ಕೂಡ ನಮಗೆ ಬೇಕಾದಂತಹ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅನ್ನ ನಾವು ಕಳಿಸಬಹುದು. ಮೊದಲನೆಯ ಪ್ರಕಾರ ಸರ್ಚ್ ಬಾಕ್ಸ್ ನಲ್ಲಿ ಟೈಪ್ ಮಾಡುವುದರ ಮೂಲಕವಾಗಿ ನಾನು ಒಂದು ಸಂಸ್ಥೆಯ ಟ್ರಾನ್ಸಾಕ್ಷನ್ ಲಿಸ್ಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಟನ್ ಸರ್ಚ್ ಇದೆ. ಇಲ್ಲಿ ವರ್ಲ್ಡ್ ಕ್ಯಾಸೆಟ್ ಔಟ್ರೀಚ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಒಂದು ಸಂಸ್ಥೆಯ ಆರಂಭಿಕ ಕೆಲವು ಅಕ್ಷರಗಳನ್ನ ನಾನು ಟೈಪ್ ಮಾಡಿ ಹುಡುಕುತ್ತೇನೆ. ಟಾಪ್ ಆಫ್ ದ ಸ್ಕ್ರೀನ್ ಅಲ್ಲಿ ನೋಟಿಫಿಕೇಶನ್ ಬಾರ್ ಕೆಳಗೆ ಈಗಾಗಲೇ ಬಂದಿರುವಂತಹ ಸಜೆಷನ್ ಅನ್ನ ನಾನು ಗಮನಿಸ್ತೀನಿ. ಅಥವಾ ಕೀಬೋರ್ಡ್ ಅನ್ನ ಹೈಡ್ ಮಾಡಿ ಕೂಡ ನಾವು ಗಮನಿಸಬಹುದು. ಇಲ್ಲಿ ನಮ್ಮ ಪರ್ಸನಲ್ ಚಾರ್ಟ್ ಹಾಗೂ ಜಿಪೇ ನಲ್ಲಿ ಟೈಪ್ ಆಗಿರುವಂತಹ ಬಿಸಿನೆಸ್ ಚಾರ್ಟ್ ಗಳು ಕೂಡ ತೋರಿಸಲಾಗುತ್ತೆ. ಇಲ್ಲಿ ನನಗೆ ಬೇಕಾದಂತದ್ದು ನನ್ನ ಪರ್ಸನಲ್ ಚಾರ್ಟ್. ವರ್ಲ್ಡ್ ಕ್ಯಾಸೆಟ್ ಔಟ್ರೀಚ್ ಆಫ್ ಇಂಡಿಯಾ, ಈ ಸಂಸ್ಥೆಯ ಚಾರ್ಟ್ ಅನ್ನ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಅವರೊಂದಿಗೆ ನಡೆಸಲಾಗಿರುವಂತಹ ಟ್ರಾನ್ಸಾಕ್ಷನ್ ಗಳನ್ನ ಇಲ್ಲಿ ತೋರಿಸಲಾಗುತ್ತೆ. ನಮಗೆ ಯಾವ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಬೇಕೋ ಆ ಟ್ರಾನ್ಸಾಕ್ಷನ್ ಅನ್ನ ಡಬಲ್ ಟ್ಯಾಪ್ ಮಾಡುವುದರ ಮೂಲಕ ಆಯ್ಕೆ ಮಾಡ್ಕೊಳ್ಬೇಕು. ನಾನು ಇವತ್ತು ಅವರಿಗೆ 1200 ರೂಪೀಸ್ ಕಳಿಸಿದ್ದೆ. ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ರಿಸಿಪ್ಟ್ ಹಂಚಿಕೊಳ್ಳುವಂತಹ ಪೂರ್ವದಲ್ಲಿ ನಾವು ಕೆಲವು ಮಾಹಿತಿಯನ್ನ ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಅದೇನಂತಂದ್ರೆ, ಈ ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆಯಾ ಅಥವಾ ಫೇಲ್ ಆಗಿದೆಯಾ, ಕಂಪ್ಲೀಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ನೋಡೋಣ. ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್, ಕಳಿಸಿರುವಂತಹ ಅಮೌಂಟ್ ಕಂಪ್ಲೀಟ್ ಆಗಿದೆಯಂತೆ. ಇವತ್ತಿನ ಸಮಯ ಹಾಗೂ ದಿನಾಂಕವನ್ನ ಹಾಗೂ ಇದರ ಸ್ಟೇಟಸ್ ಅನ್ನ ಇಲ್ಲಿ ತೋರಿಸಲಾಗುತ್ತಿದೆ. ಹಾಗೂ ಡೆಬಿಟೆಡ್ ಅಕೌಂಟ್ ನಂಬರ್ ಕೂಡ ಇಲ್ಲಿ ತೋರಿಸಲಾಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ನಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನ ಗಮನಿಸಿಯೇ ನಮ್ಮ ರಿಸಿಪ್ಟ್ ಅನ್ನ ಹಂಚ್ಕೊಳ್ಳೋದು ಅತ್ಯಗತ್ಯ. ಇಲ್ಲಿ ಬಟನ್ ಶೇರ್ ರಿಸಿಪ್ಟ್ ಅಂತ ಇದೆ, ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಂತರದಲ್ಲಿ ನಾವು ಬಳಸುವಂತಹ ಸೋಷಿಯಲ್ ಮೀಡಿಯಾದ ಯಾವ ಆಪ್ ನ ಮೂಲಕವಾಗಿ ನಾವು ನಮ್ಮ ಈ ರಿಸಿಪ್ಟ್ ಅನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಜಿಮೇಲ್, ವಾಟ್ಸ್ಆಪ್, ಟೆಲಿಗ್ರಾಮ್ ಇತ್ಯಾದಿ. ಸೊ ನಾನಿಲ್ಲಿ ವಾಟ್ಸ್ಆಪ್ ಅನ್ನ ಆಯ್ಕೆ ಮಾಡ್ಕೊಳ್ತೀನಿ. ಇಲ್ಲಿ ನಾನು ವಿಜಯ್ ಪಾಲ್ ಅನ್ನುವಂತಹ ನನ್ನ ಸ್ನೇಹಿತರಿಗೆ ಈ ಒಂದು ರಿಸಿಪ್ಟ್ ಅನ್ನ ಹಂಚ್ಕೊಳ್ತಾ ಇದ್ದೀನಿ. ಪಾಸ್ಟರ್ ವಿಜಯ್ ಪಾಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಲೆಫ್ಟ್ ಗೆ ಸ್ವೈಪ್ ಮಾಡಿ ಸೆಂಡ್ ಅಂತ ಹೇಳಿದೆ, ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಕೀಬೋರ್ಡ್ ಅನ್ನ ಹೈಡ್ ಮಾಡ್ಕೊಂಡು ಕೂಡ ತಾವು ಸೆಂಡ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ಬೇಕಾದ್ರೆ ನಾವು ಕ್ಯಾಪ್ಷನ್ ಕೊಟ್ಕೊಳ್ಬಹುದು, ಅದೇನು ನಾನು ಮಾಡಲ್ಲ. ಈಗ ಸೆಂಡ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಅವರಿಗೆ ಇದು ಸೆಂಡ್ ಆಯ್ತು. ಇದು ಮೊದಲನೆಯ ವಿಧಾನ. ಎರಡನೇ ಪ್ರಕಾರ ಜಿಪೇನ ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೂಲಕವಾಗಿ
ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆಯ್ಕೆ ಮಾಡಿಕೊಂಡು ರಿಸಿಪ್ಟ್ ಅನ್ನ ಹಂಚ್ಕೊಳ್ಳುವಂತದ್ದು. ಮತ್ತೆ ಜಿಪೇಗೆ ಹೋಗ್ತಾ ಇದ್ದೀನಿ. ಇಲ್ಲಿ 2 ಫಿಂಗರ್ಸ್ ಇಂದ ಸ್ಕ್ರೋಲ್ ಅಪ್ ಮಾಡಿ ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ಕೆಲವೊಂದು ಬಾರಿ ಆಲ್ ಟ್ರಾನ್ಸಾಕ್ಷನ್ ಅಂತಾನು ತಮಗೆ ಸಿಗಬಹುದು ಅಥವಾ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಕೂಡ ತಮಗೆ ಸಿಗಬಹುದು. ಕಾಲ ಕಾಲಕ್ಕೆ ಜಿಪೇನವರು ಕೊಡುವಂತ ಅಪ್ಡೇಟ್ ನ ಮೇಲೆ ಇದು ನಿರ್ಧಾರವಾಗಿರುತ್ತೆ. ಈಗ ನಾನು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಒಳಗೆ ಹೋಗ್ತೀನಿ. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇಲ್ಲಿ ಇರುತ್ತೆ. ಇಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನ ಆಯ್ಕೆ ಮಾಡಿಕೊಂಡು ಇಲ್ಲಿಂದ ಕೂಡ ನಾವು ರಿಸಿಪ್ಟ್ ಅನ್ನ ಹಂಚ್ಕೊಳ್ಬಹುದು. ನಾವು ನಡೆಸಲಾಗುವಂತಹ ಎಲ್ಲಾ ರೀತಿಯ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅನ್ನ ಸಾಮಾನ್ಯವಾಗಿ ನಾವು ಹಂಚ್ಕೊಳ್ಬಹುದು. ಓಕೆ, ಈಗಾಗಲೇ ನಾವು ವಾಟ್ಸ್ಆಪ್ ಮೂಲಕವಾಗಿ ರಿಸಿಪ್ಟ್ ಅನ್ನ ಶೇರ್ ಮಾಡಿದೀವಿ. ಸಪೋಸ್ ನಮಗೆ ನಮ್ಮ ರಿಸಿಪ್ಟ್ ಅನ್ನ ಇಮೇಲ್ ಮಾಡಬೇಕಿತ್ತು ಅನ್ನೋ ಹಾಗಿದ್ರೆ, ಈಗ ಕೆಲವೊಂದು ಬಾರಿ ನಾವು ಹಣವನ್ನ ಪಾವತಿ ಮಾಡಿರ್ತೀವಿ ಕೆಲವು ಸಂಸ್ಥೆಯವರಿಗೆ ಅಥವಾ ಸೊಸೈಟಿಯವರಿಗೆ. ಅಂತಹ ಸಮಯದಲ್ಲಿ ಅವರಿಗೆ ಮೇಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮೇಲ್ ಒಂದು ಅಫಿಷಿಯಲ್ ಸಿಸ್ಟಮ್ ಆಗಿರೋದ್ರಿಂದ ಇದನ್ನ ನಾವು ಬಳಸ್ಕೊಳ್ಬಹುದು ಈ ರೀತಿಯಾಗಿ. ಓಕೆ, ಸೊ ಇಲ್ಲಿ ನಾನು ಒಂದು ಜಿಯೋ ರೀಚಾರ್ಜ್ ಮಾಡಿದ್ದೆ. ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಬಟನ್ ಶೇರ್ ರಿಸಿಪ್ಟ್ ಅಂತ ಇದೆ. ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಜಿಮೇಲ್ ಅನ್ನ ಆಯ್ಕೆ ಮಾಡ್ಕೊಳ್ತಿದ್ದೀನಿ ನಾನು. ಇಲ್ಲಿ ಮುಖ್ಯವಾಗಿ ನಾವು ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಸ್ವೈಪ್ ಮಾಡುವುದ್ರ ಮೂಲಕವಾಗಿ ಕೆಲವು ಡೀಟೇಲ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಾವು ಮೇಲ್ ಅನ್ನ ಕಳಿಸ್ತಾ ಇರೋದ್ರಿಂದ ಇದು ಕಂಪೋಸ್ ಮೇಲ್ ಆಗಿರುತ್ತೆ. ಹಾಗಾಗಿ ಮೇಲ್ ಐಡಿ ಸೇರಿದಂತೆ ಕೆಲವು ಮುಖ್ಯವಾದ ಮಾಹಿತಿಯನ್ನ ನಾವು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ನೋಡೋಣ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂತಂದ್ರೆ, ಫ್ರಮ್ ಅಂತಂದ್ರೆ ಯಾರಿಂದ ಕಳಿಸ್ತಾ ಇದ್ದೀವಿ, ಟು ಅಂತಂದ್ರೆ ಯಾರಿಗೆ ಕಳಿಸ್ತಾ ಇದ್ದೀವಿ. ಇಲ್ಲಿ ಅಟ್ಯಾಚ್ ಫೈಲ್ ಅಂತ ತೆಗೆದುಕೊಂಡು ಕೂಡ ನಾವು ಮೇಲ್ ಅಲ್ಲಿ ರಿಸಿಪ್ಟ್ ಅನ್ನ ಹಂಚ್ಕೊಳ್ಬಹುದು. ಸಪೋಸ್ ನಿಮಗೆ ಮೇಲ್ ಐಡಿ ಗೊತ್ತಿರಲಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಅವರ ಮೇಲ್ ಐಡಿ ಸೇವ್ ಇದ್ರೆ ಅದನ್ನ ಕಾಂಟ್ಯಾಕ್ಟ್ ಇಂದ ಕೂಡ ತಾವು ಇಲ್ಲಿ ಮೋರ್ ಆಪ್ಷನ್ ಮೂಲಕ ಆಯ್ಕೆ ಮಾಡ್ಕೊಳ್ಬಹುದು. ಫ್ರಮ್ ಆದ್ಮೇಲೆ ಇಲ್ಲೊಂದು ಡ್ರಾಪ್ ಡೌನ್ ಲಿಸ್ಟ್ ಇರುತ್ತೆ. ಮಲ್ಟಿಪಲ್ ಅಕೌಂಟ್ ಬಳಸ್ತಾ ಇದ್ರೆ ಇಲ್ಲಿ ಯಾವ ಅಕೌಂಟ್ ಇಂದ ನಾವು ಕಳಿಸಬೇಕು ಆ ಅಕೌಂಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ಡ್ರಾಪ್ ಡೌನ್ ಲಿಸ್ಟ್ ಒಳಗಡೆ ಹೋಗಿ ಸದ್ಯಕ್ಕೆ ನನಗೆ joyal1992@gmail.com ಈ ಒಂದು ಅಕೌಂಟ್ ಇಂದ ನಾನು ಕಳಿಸ್ತಿರೋದ್ರಿಂದ ಬೇರೆ ಅಕೌಂಟ್ ಅನ್ನ ನಾನು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಅದಾದ್ಮೇಲೆ ಟು ಅಂತ ಇದೆ. ಇಲ್ಲೊಂದು ಎಡಿಟ್ ಬಾಕ್ಸ್ ಇರುತ್ತೆ. ಇದ್ರ ಮೇಲೆ ಡಬಲ್ ಟೈಪ್ ಮಾಡಿ ಯಾರಿಗೆ ನಾವು ಕಳಿಸಬೇಕಂತ ಇರ್ತೀವಿ ಅವರ ಮೇಲ್ ಐಡಿಯನ್ನ ಸರಿಯಾದ ರೀತಿಯಲ್ಲಿ ಟೈಪ್ ಮಾಡಬೇಕು. ಅಥವಾ ಈಗಾಗಲೇ ನಾವು ಅವರಿಗೆ ಮೇಲ್ ಅನ್ನ ಕಳಿಸಿದ್ರೆ ಅವರ ಮೇಲ್ ಐಡಿಯ ಕೆಲವು ಅಕ್ಷರಗಳನ್ನ ಟೈಪ್ ಮಾಡ್ತಿದ್ದ ಹಾಗೆ ನಮಗೆ ಇಲ್ಲಿ ಸಜೆಷನ್ ತೋರಿಸುತ್ತೆ. ಅದನ್ನ ನಾವು ಡಬಲ್ ಟೈಪ್ ಮಾಡೋದ್ರ ಮೂಲಕ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಡೇವಿಡ್ ಪೌಲ್ ಅನ್ನುವಂತ ನನ್ನ ಸ್ನೇಹಿತರಿಗೆ ಮೇಲ್ ಮಾಡ್ತಾ ಇದ್ದೀನಿ. ನೋಡಿ, ಕಾಂಟ್ಯಾಕ್ಟ್ ಸಜೆಷನ್ ಓಪನ್ಡ್ ಅಂತ ಹೇಳ್ತಾ ಇದೆ. ಇಲ್ಲಿ ಮೇಲ್ಗಡೆ ತೋರಿಸಲಾಗುತ್ತೆ ನಾವು ಡಿ ಅಲ್ಲಿ ಯಾರಿಗೆಲ್ಲ ಮೇಲ್ ಮಾಡಿದೀವಿ ಅನ್ನುವಂಥದ್ದನ್ನ. ಟಾಪ್ ಆಫ್ ದ ಸ್ಕ್ರೀನ್ ಅಲ್ಲಿ ತೋರಿಸಲಾಗುವಂತ ಸಜೆಷನ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಓಕೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ ಮತ್ತೆ ಮೇಲ್ ಐಡಿ ಆಡ್ ಮಾಡ್ಕೊಳ್ಬಹುದು ನಾವು. ಡಿಲೀಟ್ ಕೆಳಗೆ ನೆಕ್ಸ್ಟ್ ಬಟನ್ ಇದೆ, ಇದನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಆಡ್ cc/bcc ಕಾರ್ಬನ್ ಕಾಪಿ ಅಥವಾ ಬ್ಲೈಂಡ್ ಕಾಪಿ ಅಂತ ಇದೆ. ಇದ್ರ ಮೂಲಕವಾಗಿ ತಾವು ಇನ್ನು ಇತರರಿಗೂ ಕೂಡ ಕಳಿಸಬಹುದು. ಸದ್ಯಕ್ಕೆ ನಾನು ಇದನ್ನ ಆಯ್ಕೆ ಮಾಡ್ಕೊಳ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಸಿಸಿ ಮತ್ತೆ ಬಿಸಿಸಿ ವಿಧಾನವನ್ನ ಅನುಸರಿಸಿ ನಾವು ಮೇಲ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಕಲ್ತ್ಕೊಳ್ಳೋಣ. ಇಲ್ಲಿ ಸಬ್ಜೆಕ್ಟ್ ಬರಿಬೇಕು. ನಾನು ಸಬ್ಜೆಕ್ಟ್ ಬರೀತೀನಿ. ನೆಕ್ಸ್ಟ್ ಬಟನ್ ಇದೆ, ಇದನ್ನ ಕೊಡ್ತಾ ಇದ್ದೀನಿ. ಮುಖ್ಯವಾದ ವಿಷಯ ಏನಿತ್ತು ಅಂತ ಹೇಳಿ ಇಲ್ಲಿ ನಾವು ಬರೀಬಹುದು. ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ಅಂತ ಹೇಳಿ ನಮ್ಮ ಹೆಸರು ಕೂಡ ಬರೀಬಹುದು. ಸದ್ಯಕ್ಕೆ ನಾನು ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ಜಾಯಲ್ ಅಂತ ಹೇಳಿ ಬರೀತೀನಿ. ಇಲ್ಲೊಂದು ಲೈನ್ ಬಿಡೋಣ. ಜಾಯಲ್ ಅಂತ ಬರ್ತಿದ್ದೀನಿ ನೋಡಿ. ನೆಕ್ಸ್ಟ್ ನಾವು ಈಗಾಗಲೇ ಹಂಚ್ಕೊಳ್ಬೇಕು ಅಂತಿರುವಂತಹ ರಿಸಿಪ್ಟ್ ಇಲ್ಲಿ ಅಟ್ಯಾಚ್ ಆಗಿದೆ ನೋಡಿ. ಬೇಡ ಅಂತಂದ್ರೆ ರಿಮೂವ್ ಮಾಡಬಹುದು. ಸೆಂಡ್ ಕೊಡ್ತಾ ಇದ್ದೀನಿ. ಓಕೆ, ಮೇಲ್ ಸೆಂಡ್ ಆಗುತ್ತೆ. ತಾವು ಜಿಮೇಲ್ ನ ಸೆಂಡ್ ಬಾಕ್ಸ್ ಅಲ್ಲಿ ಇದನ್ನ ನೋಡಬಹುದು. ಸೊ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ತಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನ ಹಂಚಿಕೊಳ್ಳಿ. ಧನ್ಯವಾದಗಳು.